ವೆಲ್ಕಮ್ ಟು ಮೈ ಜಿಕೆ ಥಾಟ್ಸ್ ಕನ್ನಡ. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ಬಹಳ ಮುಖ್ಯ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ನಿಮ್ ಕೈ ಕೆಲಸ ಸ್ಟಾರ್ಟ್ ಮಾಡಿ. ನಮಸ್ಕಾರ ಓದುಗರೇ, ನಾನು 25 ವರ್ಷದ ಪ್ರಣಯ್, ಬೆಂಗಳೂರಿನಲ್ಲಿ ವಾಸಿಸುತ್ತೇನೆ. ನನ್ನ ಮೊದಲ ನಿಜ ಜೀವನದ ಕಥೆಯನ್ನು ಇಲ್ಲಿ ಬರೆಯುತ್ತಿದ್ದೇನೆ. ನಾನು ಸಾಧಾರಣ ಮೈಬಣ್ಣ ಮತ್ತು 5'7" ಅಡಿ ಸರಾಸರಿ ಎತ್ತರವನ್ನು ಹೊಂದಿದ್ದೇನೆ. ನಾನು ನಗರದ ಅಪಾರ್ಟ್ಮೆಂಟ್ ನಲ್ಲಿ ವಾಸಿಸುತ್ತಿದ್ದೇನೆ. ನಾನು ನಿಯಮಿತವಾಗಿ ಟ್ರೆಕ್ಗಳಿಗೆ ಹೋಗುತ್ತೇನೆ ಮತ್ತು ಜನರನ್ನು ಟ್ರೆಕ್ಗಳಿಗೆ ಕರೆದೊಯ್ಯುತ್ತೇನೆ. ಆ ದಿನ ರಾತ್ರಿ, ಬೆಳಗ್ಗೆ 9:30 ಗಂಟೆಗೆ, ನನಗೆ ಶೋಭಾ ಎಂಬ ಮಹಿಳೆಯಿಂದ ಚಾರಣದ ಬಗ್ಗೆ ವಿಚಾರಿಸುವ ಸಂದೇಶ ಬಂದಿತು. ನಂತರ ನನಗೆ ತಿಳಿದಿದ್ದೇನೆಂದರೆ ಅವಳು ಮಗುವಿನೊಂದಿಗೆ ನಮ್ಮದೇ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದಾಳೆ ಮತ್ತು ಅವಳ ಗಂಡ 1 ವರ್ಷದ ಹಿಂದೆ ನಿಧನರಾಗಿದ್ದಾರೆ ಎಂದು. ತನಗೆ ತಿಳಿದಿಲ್ಲದ ಹಲವಾರು ಜನರ ಜೊತೆ ಟ್ರೆಕ್ ಹೋಗಲು ನನಗೆ ಇಷ್ಟ ಇಲ್ಲ ಎಂದು ಅವಳು ನನಗೆ ಹೇಳಿದಳು. ನಾನು ಕಾಳಜಿಯಿಂದ ಅವಳ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿದೆ ಮತ್ತು ಯಾವುದೇ ಸಹಾಯ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಲು ಕೇಳಿದೆ. ಅಂದಿನಿಂದ, ನಾವು ರಾತ್ರಿಯಲ್ಲಿ ನಿಯಮಿತವಾಗಿ ಮೆಸೇಜ್ ಕಳುಹಿಸಲು ಪ್ರಾರಂಭಿಸಿದೆವು. ನನ್ನ ಹಾರ್ಟ್ ವಿಧವೆ ಶೋಭಾ ಬಗ್ಗೆ ಇನ್ನಷ್ಟು ಹೇಳುತ್ತೇನೆ. ಅವಳು 34 ವರ್ಷ ವಯಸ್ಸಿನವಳು, 5'4" ಅಡಿ ಎತ್ತರ, ಅಂದಾಜು 3'4", 2'4", ಮತ್ತು ಗೋಧಿ ಮೈಬಣ್ಣವನ್ನು ಹೊಂದಿದ್ದಾಳೆ. ಅವಳ ಮುಖವು ಫ್ರೆಂಚ್ ಮಾಡೆಲ್ನಂತೆ ಕಾಣುತ್ತದೆ. ಆದರೆ ಅವಳು ಯಾವಾಗಲೂ ಸಾಂಪ್ರದಾಯಿಕವಾಗಿ ಸೀರೆ ಅಥವಾ ಸಲ್ವಾರ್ನಲ್ಲಿ ಧರಿಸುತ್ತಾಳೆ. ಅವಳು ತನ್ನ ಮಗನೊಂದಿಗೆ ವಾಸಿಸುತ್ತಾಳೆ ಮತ್ತು ಕೆಲವೊಮ್ಮೆ ಅವಳ ಅತ್ತಿಗೆ ಮಗುವಿಗೆ ಸಹಾಯ ಮಾಡಲು ಮತ್ತು ಕಂಪನಿಯನ್ನು ನೀಡಲು ಬರುತ್ತಾಳೆ. ಒಂದು ರಾತ್ರಿ ನಮ್ಮ ಹರಟೆ ಹೀಗೆ ಸಾಗುತ್ತಿತ್ತು. ನಾನು, ಏನು ಮಾಡುತ್ತಿದ್ದೀರಿ? ಅವಳು, ಏನೂ ಇಲ್ಲ, ಕೇವಲ ಸ್ನೇಹಿತರು ಮತ್ತು ನಿಮ್ಮೊಂದಿಗೆ ಚಾಟ್ ಮಾಡುತ್ತಿದ್ದೇನೆ. ನಾನು, ಹೋ, ಹಾಗಿದರೆ ನಾನು ಸ್ನೇಹಿತನಲ್ಲವೇ? ಅವಳು, ಇಲ್ಲ, ನಾನು, ಸರಿ, ಬೈ ಎಂಜಾಯ್. ಅವಳು, ಮಜಾ ಮಾಡಿ, ತುಂಬಾ ದಿನ ಆಯ್ತು. ನಾನು, ಏನು ಮಜಾ ಹೇಳ್ತಿದ್ದೀರಾ? ತುಂಟತನದ ಆಲೋಚನೆಗಳೊಂದಿಗೆ ಅವಳು, ಅದೇ ಮಜಾ ಮಾಡಿ ಅಂದೆಯಲ್ಲ. ಕೋಪದಲ್ಲಿ ನಂತರ ನನ್ನ ಆಂಟಿ ಜೊತೆ ವೈಯಕ್ತಿಕ ಮತ್ತು ಲೈಂಗಿಕ ಜೀವನದ ಬಗ್ಗೆ ಮಾತಾಡಲು ಶುರುಮಾಡಿದೆ. ಅವರು 2 ವರ್ಷಗಳಿಂದ ತನ್ನ ಜೀವನದಲ್ಲಿ ಯಾವುದೇ ಪ್ರಣಯವನ್ನು ಹೊಂದಿಲ್ಲ ಎಂದು ಸಹ ಹೇಳಿದರು. ಆಕೆಯ ಪತಿ 2 ವರ್ಷಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದು, 1 ವರ್ಷದ ಹಿಂದೆ ನಿಧನರಾಗಿದ್ದರು. ನಾವು ಪ್ರತಿದಿನ ಹೆಚ್ಚು ಹೆಚ್ಚು ಮಾತನಾಡಲು ಪ್ರಾರಂಭಿಸಿದೆವು. ಅವಳು ನನ್ನ ಜೊತೆ ಮಾತಾಡಲು ಖುಷಿ ಆಗುತ್ತಿದೆ ಎನ್ನುತ್ತಾಳೆ ಹಾಗೂ ಸ್ವಲ್ಪ ಸಮಯದವರೆಗೆ ಮನೆ ಮತ್ತು ಮಗು ಎಲ್ಲರಿಂದ ದೂರ ಇದ್ದು ನಾವಿಬ್ಬರೇ ಏಕಾಂಗಿಯಾಗಿ ಚಾರಣಕ್ಕೆ ಹೋಗೋಣ ಎಂದು ಹೇಳಿದಳು. ನಾನು ಆಯ್ತು ಎಂದೆ. ನನ್ನ ಶೋಭಾ ಆಂಟಿ ರಾತ್ರಿ 11 ಗಂಟೆಗೆ ನನಗೆ ಕರೆ ಮಾಡಿ, ತನ್ನ ಮಗು ಮಲಗಿದೆ ಹಾಗೂ ಯಾಕೋ ನನಗೆ ಒಬ್ಬಂಟಿ ಎನ್ನಿಸುತ್ತಿದ್ದೆ ಎಂದಳು. ಅವಳು ಈಗ ತನ್ನ ಒಂಟಿತನದ ಜೀವನದ ಬಗ್ಗೆ ಹೇಳಿ ಅಳಲು ಪ್ರಾರಂಭಿಸಿದಳು. ನಾನು ಅವಳನ್ನು ಸಮಾಧಾನಪಡಿಸಲು ಅವಳ ಮನೆಗೆ ಹೋಗಿ ಬಾಗಿಲು ತಟ್ಟಿದೆ. ಅವಳು ಕೆಂಪಾದ ಕಣ್ಣುಗಳಿಂದ ಬಾಗಿಲು ತೆರೆದಳು ಮತ್ತು ನಾನು ಒಳಗೆ ಹೋದೆ. ಅವಳು ಬಾಗಿಲು ಮುಚ್ಚಿ ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದಳು. ನಾನು ಅವಳನ್ನು ಸಮಾಧಾನಪಡಿಸಿದೆ ಮತ್ತು ಅವಳ ಕೂದಲಿನ ಮೇಲೆ ನನ್ನ ಕೈಗಳನ್ನು ಆಡಿಸಲು ಪ್ರಾರಂಭಿಸಿದೆ. ಅವಳು ನನ್ನ ಭುಜದ ಮೇಲೆ ತನ್ನ ತಲೆಯನ್ನು ಇಟ್ಟುಕೊಂಡು ಅಳುತ್ತಿದ್ದಳು. ನಾವು ಸ್ವಲ್ಪ ಸಮಯದವರೆಗೆ ಹಾಗೇ ಇದ್ದೆವು. ನಾನು ಇದನ್ನು ದುರುಪಯೋಗ ಪಡಿಸಿಕೊಳ್ಳಲು ಮನಸ್ಸು ಆಗಲಿಲ್ಲ. ನಂತರ ನನ್ನ ಭುಜ ಮತ್ತು ಕತ್ತಿನ ಪ್ರದೇಶದಲ್ಲಿ ಜುಮ್ಮೆನಿಸಿತು ಹಾಗೂ ಏನೋ ತೇವವಾದಂತೆ ಅನಿಸಿತು. ಅವಳು ಅಲ್ಲಿ ಮುತ್ತು ಮತ್ತು ನೆಕ್ಕಲು ಪ್ರಾರಂಭಿಸಿದ್ದಳು. ನಾನು ಸ್ವಲ್ಪ ಹಿಂದೆ ಹೆಜ್ಜೆ ಹಾಕಿದೆ. ಅವಳು ತುಂಟತನದ ನಗುವಿನೊಂದಿಗೆ ನನ್ನತ್ತ ನೋಡಿದಳು. ನನ್ನ ಮಾದಕ ಆಂಟಿ ಡ್ಯಾಮ್ ಸೆಕ್ಸಿಯಾಗಿ ಕಾಣುತ್ತಿದ್ದಳು. ಅವಳ ಸೀರೆ ಸೆರಗು ಸಡಿಲವಾಗಿ ನೇತಾಡುತ್ತಿತ್ತು. ಅವಳ ಧ್ವನಿ ಮಾದಕವಾಗಿತ್ತು. ನಾವು ಪರಸ್ಪರರ ಕಣ್ಣುಗಳನ್ನು ನೋಡಲಾರಂಭಿಸಿದೆವು. ನಂತರ ನಾನು ಅವಳ ಮುಖವನ್ನು ಹಿಡಿದು ಅವಳನ್ನು ತುಟಿಗೆ ಕಿಸ್ ಮಾಡಲು ಪ್ರಾರಂಭಿಸಿದೆ. ಅವಳು ನನ್ನನ್ನು ಇನ್ನಷ್ಟು ಆವೇಶದಿಂದ ಟಚ್ ಮಾಡುತ್ತಿದ್ದಳು ಮತ್ತು ಚುಂಬಿಸುತ್ತಿದ್ದಳು ಮತ್ತು ನನ್ನನ್ನು ಮಂಚದ ಮೇಲೆ ತಳ್ಳಿದಳು ಮತ್ತು ಸೀರೆ ಬಿಚ್ಚಲು ಪ್ರಾರಂಭಿಸಿದಳು. ಮೋಹಕವಾಗಿ ಅವಳು ತನ್ನ ಸೊಂಟವನ್ನು ಅಲ್ಲಾಡಿಸುತ್ತಾ ಜೊತೆಗೆ ಅವಳ ತುಟಿಗಳನ್ನು ಕಚ್ಚುತ್ತಿದ್ದಳು. ಶೋಭಾ ತನ್ನ ಕೈಗಳನ್ನು ಮೇಲಕ್ಕೆತ್ತಿ ತನ್ನ ಕಂಕುಳು ತೋರಿಸುತ್ತಾ ಕಾಮದಿಂದ ನನ್ನ ಕಣ್ಣುಗಳನ್ನು ನೋಡುತ್ತಿದ್ದಳು ಮತ್ತು ಅವಳ ಮೊಲೆಗಳನ್ನು ಮುಂದಕ್ಕೆ ಉಬ್ಬಿಸಿದಳು ಮತ್ತು ಅವಳ ಹೊಕ್ಕುಳ ಸುತ್ತ ಬೆರಳು ಆಡಿಸುತ್ತಿದ್ದಳು. ಇದನ್ನು ನಾನು ಆನಂದಿಸುತ್ತಿದ್ದೆ. ನಂತರ ಅವಳು ತನ್ನ ಕೈಗಳನ್ನು ನನ್ನ 2 ಬದಿಗಳಿಗೆ ಇರಿಸಿದಳು. ನಾನು ಮಂಚದ ಮೇಲೆ ಕುಳಿತಿದ್ದೆ. ಅವಳು ನನ್ನ ಕಾಲುಗಳ 2 ಬದಿಗಳಲ್ಲಿ ತನ್ನ ಮೊಣಕಾಲುಗಳೊಂದಿಗೆ ಮಂಚದ ಮೇಲೆ ಹತ್ತಿದಳು ಮತ್ತು ಅವಳ ಎದೆ ಸೀಳು ನೇರವಾಗಿ ನನ್ನ ಮುಖದ ಮುಂದೆ ಇತ್ತು. ನಂತರ ಅವಳು ನನಗೆ ಎದುರಾಗಿ ನನ್ನ ತೊಡೆಯ ಮೇಲೆ ಕುಳಿತು ನನ್ನ ತುಟಿಗಳೊಂದಿಗೆ ತುಟಿಗಳನ್ನು ಸೇರಿಸಿ ನನ್ನ ಹಿಂಡಿ ಹಿಪ್ಪೆ ಮಾಡು ಎಂದಳು. ನನ್ನ ಆಂಟಿ ಈಗ ಕೇವಲ ಬ್ರಾ ಹಾಗೂ ಕಾಚವನ್ನು ಹಾಕಿದ್ದಳು. ಅವಳ ಬರಿಯ ತೊಡೆಗಳು ನನ್ನನ್ನು ಸ್ಪರ್ಶಿಸುತ್ತಿದ್ದವು ಹಾಗೂ ಅವಳ ದೊಡ್ಡ ಮೊಲೆಗಳು ಅವಳ ಬ್ರಾದಲ್ಲಿ ಬಿಗಿಯಾಗಿ ಬಂಧಿಸಲ್ಪಟ್ಟಿದ್ದವು. ನಾನು ಒಂದೊಂದೇ ಮೊಲೆಗಳನ್ನು ಮಸಾಜ್ ಮಾಡಲು ಪ್ರಾರಂಭಿಸಿದೆ. ಅವಳನ್ನು ಏಕಕಾಲದಲ್ಲಿ ಚುಂಬಿಸುತ್ತಿದ್ದೆ. ನಂತರ ನಾನು ಅವಳ ಹಿಂದೆ ನನ್ನ ಕೈಗಳನ್ನು ಹಾಕಿ, ಅವಳ ಬ್ರಾ ಹುಕ್ ಸಡಿಲಿಸಿ ಮೆಲ್ಲಗೆ ಬಿಚ್ಚಿದೆ. ಆಗ ಅವಳ 38 ಮೊಲೆಗಳು ಬುಳುಕೆಂದು ಹೊರಬಿದ್ದವು. ಆಗ ಅವಳು ಕಾಮದಿಂದ ನರಳುತ್ತಿದ್ದಳು.
ನಂತರ ನಾನು ಅವಳ ಸುಂದರವಾದ ಮೊಲೆಗಳನ್ನು ನೋಡುತ್ತಾ ಕಣ್ಣು ತುಂಬಿಕೊಳ್ಳುವಾಗ ಆ ಕಂದು ನಿಪ್ಪಲ್ಗಳನ್ನು ನೋಡುತ್ತಾ ಹಾಗೆ ಇರಲು ಆಗದೆ ತಕ್ಷಣ ಒಂದಕ್ಕೆ ಬಾಯಿ ಹಾಕಿದೆ, ಮತ್ತೊಂದು ನನ್ನ ಕೈಯಲ್ಲಿ ಸಿಕ್ಕು ಅಪ್ಪಚ್ಚಿಯಾಗಿತ್ತು. ನನ್ನ ಕೊಬ್ಬಿದ ಆಂಟಿ ಮೊಲೆತೊಟ್ಟುಗಳಲ್ಲಿ ಸಿಕ್ಕ ಸ್ವಾದ ನನ್ನ ಹುಚ್ಚನನ್ನಾಗಿಸಿತು. ಹುಚ್ಚನಂತೆ ಕಚ್ಚಿ ಹೀರಲು ಪ್ರಾರಂಭಿಸಿದೆ. ಕೆಲವು ನಿಮಿಷಗಳ ಆಟವಾಡಿದ ನಂತರ ಈಗ ನನ್ನ ಕಾಮದೇವತೆ ನಿಧಾನವಾಗಿ ಮಂಚದ ಕೆಳಗೆ ಹೋಗಲಾರಂಭಿಸಿದಳು. ಅವಳು ನೆಲದ ಮೇಲೆ ನನ್ನ ಮುಖಾಮುಖಿಯಾಗಿ ಕುಳಿತು ನನ್ನ ಪ್ಯಾಂಟ್ ಅನ್ನು ಬಿಚ್ಚಿ ಅದನ್ನು ಕೆಳಗೆ ಎಳೆದಳು ಮತ್ತು ನನ್ನ ಬಟ್ಟೆಗಳನ್ನು ಎಳೆದಳು. ಅವಳು ನನ್ನ ತುನ್ನೆಯನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು. ಅವಳು ತುನ್ನೆಯನ್ನು ನೋಡಿ ಕೆಲವು ವರ್ಷಗಳೇ ಕಳೆದಿತ್ತು. ಶೋಭಾ ಆಂಟಿಯ ಬಿಸಿಯಾದ ದೇಹವನ್ನು ನೋಡಿದ ನಂತರ ನನ್ನ ತುನ್ನೆ ಕಬ್ಬಿಣದಂತೆ ಗಟ್ಟಿಯಾಗಿತ್ತು. ಮೆಲ್ಲಗೆ ನನ್ನ ತುನ್ನೆಯನ್ನು ಹಿಡಿದುಕೊಂಡ ಆಂಟಿ ನಿಧಾನವಾಗಿ ತನ್ನ ನಾಲಿಗೆಯನ್ನು ನನ್ನ ತುನ್ನೆಯ ಕೆಳಗಿನಿಂದ ತುದಿಗೆ ಬರುವವರೆಗೆ ಅದನ್ನು ಮೇಲಕ್ಕೆ ನೆಕ್ಕಲು ಪ್ರಾರಂಭಿಸಿದಳು. ನಂತರ ಆಂಟಿ ತನ್ನ ನಾಲಿಗೆಯ ತುದಿಯನ್ನು ನನ್ನ ತುನ್ನೆಯ ತುದಿಯ ಮೇಲೆ ಇಟ್ಟುಕೊಂಡು ಅದರ ಸುತ್ತಲೂ ಸುತ್ತುತ್ತಾ ಅದನ್ನು ಕಿಸ್ ಮಾಡುತ್ತಾ ಹಾಗೆ ನನ್ನ ಕಣ್ಣುಗಳನ್ನು ನೋಡುತ್ತಾ ಅವಳು ನನ್ನ ತುನ್ನೆಯನ್ನು ತನ್ನ ಬಾಯಿಯೊಳಗೆ ತೆಗೆದುಕೊಂಡಳು. ನಾನು ರೋಮಾಂಚನದಿಂದ ಅವಳ ಕೂದಲನ್ನು ಬಿಗಿಯಾಗಿ ಹಿಡಿದೆ. ಆಂಟಿ ಬಾಯಿಯಲ್ಲಿ ಕೇಯಲು ಪ್ರಾರಂಭಿಸಿದಳು. ಅವಳು ವೇಗವಾಗಿ ಐಸ್ ಕ್ರೀಮ್ ಸವಿಯುವಂತೆ ಹೀರುತ್ತಿದ್ದಳು. ನಂತರ ಎದ್ದು ತನ್ನ ಕಾಚವನ್ನು ತೆಗೆದು ನನ್ನ ಮಡಿಲಲ್ಲಿ ಮತ್ತೆ ಮುಖ ಮಾಡಿ ಕುಳಿತಳು. ಈ ಸಮಯದಲ್ಲಿ ನನ್ನ ತುನ್ನೆಯನ್ನು ಅವಳ ತುಲ್ಲಿನ ಒಳಗೆ ನುಗ್ಗಿಸಿಕೊಳ್ಳುವಾಗ ಅವಳ ಕಣ್ಣುಗಳನ್ನು ಮುಚ್ಚಿಕೊಂಡು ಹಾಗೂ ಬಾಯಿ ತೆರೆಯುವುದನ್ನು ನೋಡುತ್ತಿರುವಾಗ ನಾನು ಹುಚ್ಚನಾಗುತ್ತಿದ್ದೆ. ಆದರೆ ಅವಳು ಮೇಲೆ ಬಂದು ತಾನೇ ನನ್ನ ತುನ್ನೆಯನ್ನು ತುಲ್ಲಿಗೆ ಸಿಕ್ಕಿಸಿಕೊಂಡು ನನ್ನ ಭುಜಗಳನ್ನು ಹಿಡಿದುಕೊಂಡು ಮೇಲಕ್ಕೆ ಮತ್ತು ಕೆಳಕ್ಕೆ ಜಿಗಿಯುತ್ತಾ ದೆಂಗಾಟ ಮಾಡುತ್ತಿದ್ದಳು. ನಂತರ ನಾನು ಅವಳನ್ನು ಗೋಡೆಗೆ ಒರಗಿಸಿ ಅವಳನ್ನು ಹುಚ್ಚುಚ್ಚಾಗಿ ಟಪ್ ಟಪ್ ಎಂದು ಅಟ್ಟಲು ಪ್ರಾರಂಭಿಸಿದೆ. ನನ್ನ ಕಾಮ ಮಿತಿಮೀರಿ ಒರಟಾಗಿ ಕೇಯಲು ಪ್ರಾರಂಭಿಸಿದ್ದೆ. ಶೋಭಾ ತನ್ನ ಬಾಯಿಯನ್ನು ಅಗಲವಾಗಿ ತೆರೆದು ನರಳುತ್ತಿದ್ದಳು ಮತ್ತು ನಾನು ಅವಳನ್ನು ಬಲವಾಗಿ ಕೇಯುವಾಗ ಅವಳು ನನ್ನ ಭುಜವನ್ನು ಕಚ್ಚಲು ಪ್ರಾರಂಭಿಸಿದಳು. ನನ್ನ ರಸ ಬರುತ್ತಿದ್ದೆ ಎಂದು ನಾನು ಅವಳಿಗೆ ಹೇಳಿದೆ. ಆಗ ನನ್ನ ಆಂಟಿ ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡು ತುನ್ನೆ ರಸವನ್ನೆಲ್ಲ ತುಲ್ಲಿನಾಳಕ್ಕೆ ತುಂಬಲು ಹೇಳಿದಳು. ನಾನು ತುಲ್ಲಿನೊಳಗೆ ತುನ್ನೆಯನ್ನು ಹಾಕುತ್ತಾ ತೆಗೆಯುತ್ತಾ ಅವಳ ನರಳಾಟ ಜಾಸ್ತಿಯಾದಂತೆಲ್ಲ ತುನ್ನೆಯ ಏಟು ಜೋರಾಗುತ್ತಾ ಇಬ್ಬರು ಜೋರಾಗಿ ಕೂಗುತ್ತಾ ನನ್ನ ಬಿಸಿ ರಸದಿಂದ ಅವಳ ತುಲ್ಲು ತುಂಬಿಸಿದೆ. ಬಿಸಿಯ ರಸ ತುಲ್ಲು ಮುಟ್ಟುತ್ತಿದ್ದಂತೆ ಆಂಟಿ ಜೋರಾಗಿ ಆ ಎನ್ನುತ್ತಾ ನನ್ನ ಬೆತ್ತಲೆ ಬೆನ್ನನ್ನು ಜೋರಾಗಿ ತಬ್ಬಿಕೊಂಡಳು. ನಮ್ಮಿಬ್ಬರ ಮಧ್ಯ ಸಿಕ್ಕಿ ಹಾಕಿಕೊಂಡ ಮೊಲೆಗಳು ಅಪ್ಪಚ್ಚಿಯಾಗಿದ್ದವು. ಇಬ್ಬರ ಉಸಿರು ಜೋರಾಗಿ, ಕಾಮದ ಕಮಟು ವಾಸನೆ ರೂಮಿನ ತುಂಬೆಲ್ಲ ಹರಡಿ ಮತ್ತೊಂದು ತುಲ್ಲು ತುನ್ನೆ ಯುದ್ಧಕ್ಕೆ ಕಹಳೆ ಮೊಳಗಿಸಿತ್ತು. ನನ್ನ ಮೇಲೆ ಮಲಗಿದ್ದ ಆಂಟಿ ಹಾಗೆ ಕಣ್ಣು ಮುಚ್ಚಿರುವಾಗ ನಾನು ಅವಳ ಕುಂಡೆಯ ಮೇಲಿಂದ ಕೈ ಜಾರಿಸುತ್ತಾ ಸಂದಿಯಲ್ಲಿ ತುಲ್ಲಿಗೆ ಬೆರಳು ನೂಕಿದಾಗ ಅಮ್ಮ ಎಂದು ಕಣ್ಣು ಬಿಟ್ಟು ನನ್ನ ತುಟಿಗಳನ್ನು ಕಚ್ಚಿ ಹೀರಲು ಪ್ರಾರಂಭಿಸಿ ಮತ್ತೊಂದು ಸುತ್ತಿಗೆ ಹಣಿಯಾದೆವು. ಕತೆ ಮುಂದುವರೆದ ಭಾಗಗಳು ಬೇಕಾದರೆ ಕಾಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಾವು ಹೀಗೆ ನಿಮ್ಮ ತುನ್ನೆಗಳನ್ನು ರಂಜಿಸುತ್ತೇವೆ.